ಚಾಪ್ಟರ್ ಶುರು ಮಾಡೋದಕ್ಕಿಂತ ಮೊದಲಾಗಿ ಈ 3 ಟಾಪಿಕ್ನ ರಿವಿಷನ್ ಮಾಡೋಣ. ಮೊದಲೇ ಟಾಪಿಕ್ ಏನೋ ನ್ಯೂಟನ್ಸ್ ಲಾ ಆಫ್ ಮೋಷನ್. ಏನು ಹೇಳುತ್ತೆ ನ್ಯೂಟನ್ಸ್ ಲಾ ಆಫ್ ಮೋಷನಲ್ಲಿ 3 ಲಾ ಇದೆ. ಮೊದಲೇ ಲಾ ಬಂದು ಇದು, ಆ್ಯನ್ ಆಬ್ಜೆಕ್ಟ್ ಎಟ್ ರೆಸ್ಟ್ ರಿಮೈನ್ಸ್ ಎಟ್ ರೆಸ್ಟ್ ಆ್ಯಂಡ್ ಆನ್ ಆಬ್ಜೆಕ್ಟ್ ಇನ್ ಮೋಷನ್ ರಿಮೈನ್ಸ್ ಇನ್ ಮೋಷನ್ ಅಟ್ ಕಾನ್ಸ್ಟೆಂಟ್ ಸ್ಪೀಡ್ ಆ್ಯಂಡ್ ಇನ್ ಅ ಸ್ಟ್ರೇಟ್ ಲೈನ್ ಅನ್ಲೆಸ್ ಆ್ಯಕ್ಟೆಡ್ ಆನ್ ಬೈ ಆ್ಯನ್ ಅನ್ಬ್ಯಾಲೆನ್ಸ್ ಫೋರ್ಸ್ ಅಂತ ಹೇಳಿದ್ರೆ, ಇಫ್ ಎನ್ ಆಬ್ಜೆಕ್ಟ್ ಈಸ್ ನಾಟ್ ಮೂವಿಂಗ್, ಒಂದೇ ನಿಮಿಷ ಇದು ಸ್ಕ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ ಸರಿಯಾಗಿ. ಇಫ್ ದ ಆಬ್ಜೆಕ್ಟ್ ಇಸ್ ನಾಟ್ ಮೂವಿಂಗ್ ಅಲ್ವಾ, ಸ್ವಲ್ಪ ಹೊತ್ತು ಆದಮೇಲೂ ದಟ್ ಆಬ್ಜೆಕ್ಟ್ ವಿಲ್ ನಾಟ್ ಬಿ ಮೂವಿಂಗ್. ನಿಮ್ಮ ಎದುರುಗಡೆನೇ ಇರುತ್ತೆ, ನಿಮ್ಮ ಸ್ಕ್ರೀನ್ ಆಗಿರ್ಬೋದು, ಒಂದು ಪೆನ್ ಆಗಿರ್ಬೋದು, ಎಲ್ಲಿರುತ್ತೋ ಅಲ್ಲೇ ಇರುತ್ತೆ ಅಲ್ವಾ. ಯಾವಾಗವರೆಗೂ ಅಂತ ಹೇಳಿದ್ರೆ ಅನ್ಬ್ಯಾಲೆನ್ಸ್ ಫೋರ್ಸು 0 ಆಗಿತ್ತು ಅಂತ ಹೇಳೋವರೆಗೂ, ಯಾವಾಗ ಅದು ಪಾಸಿಟಿವ್ ಇಲ್ಲಿ ನೆಗೆಟಿವ್ ಆಗುತ್ತೋ ದೆನ್ ಇಟ್ ಸ್ಟಾರ್ಟ್ಸ್ ಮೂವಿಂಗ್. ಅದು ನಿಮ್ಮ ಸೆಕೆಂಡ್ ಲಾ. ಇನ್ನೊಂದು ಭಾಗ ಏನಂತ ಹೇಳಿದ್ರೆ ಫಸ್ಟ್ ಲಾ, ಅದು ಸೇ ಇದೆ ಆಬ್ಜೆಕ್ಟ್ ಈಸ್ ಆಲ್ರೆಡಿ ಮೂವಿಂಗ್, ಆಬ್ಜೆಕ್ಟ್ ಆಲ್ರೆಡಿ ಮೂವ್ ಆಗ್ತಾ ಇದೆ ಸರಿನಾ, ವಿತ್ ಅ ಸ್ಪೀಡ್ ಆಫ್ ಎಕ್ಸ್ ಮೀಟರ್ ಪರ್ ಸೆಕೆಂಡ್. ಈವನ್ ಆಫ್ಟರ್ ಸಮ್ ಟೈಮ್, ಒಂದು ಸ್ವಲ್ಪ ಹೊತ್ತು ಆದಮೇಲೂ ಅಷ್ಟೇ ಸ್ಪೀಡ್ ಇರುತ್ತೆ. ಯಾವಾಗ ವೆನ್ ದೇರ್ ಇಸ್ ನೋ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ಇಟ್ ಆರ್ ದ ಅನ್ಬ್ಯಾಲೆನ್ಸ್ ಫೋರ್ಸ್ ಇಸ್ 0 ಅಂತ ಹೇಳಿದ್ರೆ ನಿಮ್ಮ ಆಕ್ಸಲರೇಷನ್ 0 ಇರುತ್ತೆ. ದೇರ್ ಇಸ್ ನೋ ಚೇಂಜ್ ಇನ್ ಸ್ಪೀಡ್ ಸರಿನಾ. ಸೊ ಈ ರೀತಿಯಲ್ಲಿ ನೀವು ಝೂಮ್ ಮಾಡ್ತೀನಿ ಒಂದೇ ನಿಮಿಷ. ಈ ರೀತಿಯಲ್ಲಿ ನೀವು ಇದನ್ನೆಲ್ಲ ಜ್ಞಾಪಕಿಟ್ಕೊಳ್ಬೇಕು. ಇದು ನಿಮ್ಮ ಫಸ್ಟ್ ಲಾ ಸರಿನಾ. ಮತ್ತು ಮುಂದೆ ಎರಡನೇ ಲಾ. ಎರಡನೇ ಲಾ ಏನು ಹೇಳುತ್ತೆ, ವೆನ್ ದೇರ್ ಇಸ್ ಎಕ್ಸ್ಟರ್ನಲ್ ಫೋರ್ಸ್, ಒಂದು ಫೋರ್ಸ್ ಅಪ್ಲೈ ಆಯಿತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿ ಡಿಸ್ಕಸ್ ಮಾಡುತ್ತೆ. ಆಕ್ಸಲರೇಷನ್ ಆಫ್ ಎನ್ ಆಬ್ಜೆಕ್ಟ್ ಡಿಪೆಂಡ್ಸ್ ಆನ್ ದ ಮಾಸ್ ಆಫ್ ದ ಆಬ್ಜೆಕ್ಟ್ ಆ್ಯಂಡ್ ದ ಅಮೌಂಟ್ ಆಫ್ ಫೋರ್ಸ್ ಅಪ್ಲೈಡ್ ಅಂತ ಹೇಳಿದ್ರೇನೋ. ಒಂದು ವಸ್ತು ಇದೆ, ಇಲ್ಲೊಂದು ಆ್ಯಕ್ಚುಲಿ 2 ವಸ್ತು ಅಂತ ಇದ್ದಾವೆ. ಮೊದಲನೇ ಕೇಸು, ಇದರಲ್ಲಿ 2 ಕೇಸ್ ಮಾತಾಡಬೇಕಾಗುತ್ತೆ ನಾವು. ಮೊದಲನೇ ಕೇಸಲ್ಲಿ ಏನಂತ ಹೇಳಿದ್ರೆ, ಒಂದೇ ವಸ್ತು ಅಂತ ಹೇಳಿದ್ರೆ ಅದು ಮಾಸ್ ಒಂದೇ ಇದೆ, ಅದ್ರ ಮೇಲೆ ಬೇರೆ ಬೇರೆ ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ ಸರಿನಾ. ಇದರಲ್ಲಿ ಪುಟ್ಟು ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ, ಇದರಲ್ಲಿ ದೊಡ್ಡ ಫೋರ್ಸ್ ಆ್ಯಕ್ಟ್ ಆಗ್ತಾಯಿದೆ. F2 ಇಸ್ ಬಿಗ್ಗರ್ ದೆನ್ F1. ಈ ಥರ ಇರಬೇಕಾದ್ರೆ ಎರಡನೇ ವಸ್ತುದು ಅಂತ ಹೇಳಿದ್ರೆ, ಎರಡನೇ ಸಿನಾರಿಯೋದು ಆಕ್ಸಲೇಷನ್ ಹೆಚ್ಚಿರುತ್ತೆ ಮೊದಲನೇ ಸಿನಾರಿಯೋಗೆ ಕಂಪೇರ್ ಮಾಡಿತ್ತು ಅಂತ ಹೇಳಿದ್ರೆ ಅಲ್ವಾ. ಅಂತ ಹೇಳಿದ್ರೆ ಆಕ್ಸಲೇಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫೋರ್ಸ್ ಅಂತ ಹೇಳಿದ್ರೆ, ನಾವು ಫೋರ್ಸ್ ಹೆಚ್ಚು ಮಾಡಿದಷ್ಟು ಆಕ್ಸಲೇಷನ್ ಹೆಚ್ಚಾಗುತ್ತೆ. ತುಂಬ ಸ್ಪೀಡ್ ಹೆಚ್ಚಾಗುತ್ತೆ, ಇಲ್ಲ ಅಂತ ಹೇಳಿದ್ರೆ ಸ್ಪೀಡು ಕಮ್ಮಿ ಆಗುತ್ತೆ, ನಿಧಾನಕ್ಕೆಲ್ಲ ಬೇಗ ಕಮ್ಮಿ ಆಗುತ್ತೆ ಅಲ್ವಾ. ನೀನು ಗೊತ್ತಿದೆ ಇದು, ತುಂಬ ಫೋರ್ಸ್ ಅಪ್ಲೈ ಮಾಡಿದಷ್ಟು ಸ್ಪೀಡಿನ ಚೇಂಜಸ್ಸು ಬೇಗ ಆಗುತ್ತೆ ಸರಿನಾ. ಅದೇ ಇನ್ನೊಂದು ಸಿನಾರಿ ಏನಂತ ಹೇಳಿದ್ರೆ, ಒಂದೇ ಫೋರ್ಸ್ ಇದ್ದು ಬೇರೆ ಬೇರೆ ಆಬ್ಜೆಕ್ಟ್ ಮೇಲೆ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ, ಬೇರೆ ಬೇರೆ ಮಾಸ್ ಇರೋವಂಥ ಆಬ್ಜೆಕ್ಟ್ ಮೇಲೆ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಯಾವ್ದ್ರ ತೂಕ ಕಮ್ಮಿ ಇರುತ್ತೋ ಅದರಲ್ಲಿ ಆಕ್ಸಲೇಷನ್ ಹೆಚ್ಚಾಗುತ್ತೆ, ಯಾವುದ್ರಲ್ಲಿ ತೂಕ ಜಾಸ್ತಿ ಇರುತ್ತೆ ಅದರಲ್ಲಿ ಆಕ್ಸಲೇಷನ್ ಕಮ್ಮಿ ಇರುತ್ತೆ. ನಿಮ್ಗೆ ಗೊತ್ತಿದೆ ಇದು, ದಿಸ್ ಸಿನಾರಿಯೋ ನಿಮಗೂ ಗೊತ್ತಿದೆ ಇದು. ಅಂತ ಹೇಳಿದ್ರೇನೋ ಆಕ್ಸಲರೇಷನ್ನು ಮತ್ತು ಮಾಸು ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷ್ನಲ್ ಅಲ್ವಾ. ಸೊ ಇದನ್ನೆರಡು ಕಂಬೈನ್ ಮಾಡ್ತು ಇನ್ಫಾರ್ಮೇಷನು ಅಂತ ಹೇಳಿದ್ರೆ ಏನು ಬರುತ್ತೆ ನಮ್ಮ ಫಾರ್ಮುಲಾ, ಆಕ್ಸಲರೇಷನ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಮಾಸ್ ಸರಿನಾ. ಇದೆ ನಿಮ್ಮ ಇಂಥ ಲಾ, ಇದು ಸೆಕೆಂಡ್ ಲಾ, ಎರಡನೇ ಭಾಗ ಅಲ್ವಾ. ಮತ್ತು ಮುಂದಿಂದು ಒಂದೇ ನಿಮಿಷ. ಮೂರನೇ ಭಾಗ ಏನು, ವಾಟ್ ಈಸ್ ದ ಥರ್ಡ್ ಲಾ. Whenever one object exerts a force on another object, the second object exerts an equal and opposite force on the first object. ಒಬ್ಬ ವ್ಯಕ್ತಿ ಈ ಬಾಕ್ಸ್ನ ತಳ್ತಾನೆ. ಸೊ ಇಲ್ಲಿ ಆ್ಯಕ್ಷನ್ ಏನು, ದ ಪರ್ಸನ್ ಪುಷಿಂಗ್ ದ ಬಾಕ್ಸ್, ತಳ್ಳೋದು ಆ್ಯಕ್ಷನ್ನು. ರಿಯಾಕ್ಷನ್ ಏನು, ಈ ಬಾಕ್ಸು ಆ ವ್ಯಕ್ತಿ ಮೇಲೆ ಅಷ್ಟೇ ಫೋರ್ಸಲ್ಲಿ ಬಟ್ ಆಪೋಸಿಟ್ ಡೈರೆಕ್ಷನಲ್ಲಿ ವಾಪಸ್ ತಳ್ಳುತ್ತೆ. ದಟ್ ಈಸ್ ದ ರಿಯಾಕ್ಷನ್ ಫೋರ್ಸ್ ಸರಿನಾ. ಆ್ಯಕ್ಷನ್ ಮತ್ತು ರಿಯಾಕ್ಷನು ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ಅದು ಶಕ್ತಿ ಒಂದೇ ಇರುತ್ತೆ, ಆದರೆ ದಿಕ್ಕು ಉಲ್ಟಾ ಇರುತ್ತೆ ಸರಿನಾ. ಆಕ್ಸಲರೇಷನ್ನು, ಸೊ ಆಕ್ಸಲರೇಷನ್ ಅಂತ ಏನೇ ಫೋರ್ಸು ಒಂದೇ ಇರುತ್ತೆ ಸ್ಟ್ರೆಂತು, ಆದರೆ ಮ್ಯಾಗ್ನಿಟ್ಯೂಡ್ ಒಂದೇ ಇರುತ್ತೆ, ಆದರೆ ಡೈರೆಕ್ಷನ್ನು ಉಲ್ಟಾ ಇರುತ್ತೆ ಅಲ್ವಾ. ದಟ್ಸ್ ಯುವರ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ಸೊ ಮತ್ತೊಂದು ಸತಿ ಹೇಳ್ತೀನಿ ನೋಡಿ. ಮೊದಲೇ ಲಾ, ಫೋರ್ಸ್ ಇಲ್ದಾಗ ಏನಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ವೆನ್ ದೇರ್ ಇಸ್ ಅ 0 ಅನ್ಬ್ಯಾಲೆನ್ಸ್ ಫೋರ್ಸ್ ಆಯಿತಾ. ಎರಡನೇ ಲಾ ಏನು ಹೇಳುತ್ತೆ, ಫೋರ್ಸ್ ಇತ್ತು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿ ಮಾತಾಡುತ್ತೆ. ಮೂರನೇ ಲಾ ಏನಾಗುತ್ತೆ, ಈ ಫೋರ್ಸ್ ಅಪ್ಲೈ ಮಾಡ್ತಾ ಇರಲ್ಲ ಅವ್ರಿಗೇನಾಗುತ್ತೆ, ವಸ್ತುಗೆ ಏನಾಗುತ್ತೆ ಅಂತ ಹೇಳಿ ಮಾತಾಡುತ್ತೆ ಅಲ್ವಾ. ದಿಸ್ ಆರ್ ಯುವರ್ 3 ಲಾಸ್. ಮತ್ತು ಮುಂದೆ ಈಕ್ವೇಷನ್ಸ್ ಆಫ್ ಮೋಷನ್ ಕೂಡ ರಿಕ್ಯಾಪ್ ಮಾಡ್ಕೊಬೇಕು. ಏನೇನಿದೆ ಈಕ್ವೇಷನ್ಸು, ಎಷ್ಟಿದೆ ನಿಮಗೆ. ಬೇಸಿಕ್ ಈಕ್ವೇಷನ್ ಅಂತ ಹೇಳಿದ್ರೆ 3 ಇದೆ. v is equal to u plus 80, v square is equal to u square plus 2as, s is equal to ut plus half at square. ಈ ವೇರಿಯೇಬಲ್ಸ್ ಬಗ್ಗೆ ಕೂಡ ಗೊತ್ತಿರಬೇಕು ಅಂತ ಹೇಳಿದ್ರೆ, ವಿ ಅಂತ ಹೇಳಿದ್ರೇನು, ಯು ಅಂತ ಹೇಳಿದ್ರೇನು, ಎ ಅಂತ ಹೇಳಿದ್ರೆ, ಟಿ ಅಂತ ಹೇಳಿದ್ರೇನು, ಅದು ಗೊತ್ತಿರಬೇಕು. ಸುಮ್ಮನೆ ಏನು ಕಲಿಯೋದಲ್ಲ
ಸರಿನಾ. ವಿ ಅಂತ ಹೇಳಿದ್ರೆ ಫೈನಲ್ ವೆಲಾಸಿಟಿ, ಯು ಅಂತ ಹೇಳಿದ್ರೆ ಇನಿಷಿಯಲ್ ವೆಲಾಸಿಟಿ, ಟೈಮ್ ಅಂತ ಹೇಳಿದ್ರೆ ಟಿ ಅಂತ ಹೇಳಿದ್ರೆ ಟೈಮ್ ಡಿಫ್ರೆನ್ಸ್ ಬಿಟ್ವೀನ್ ದ ಫೈನಲ್ ಆ್ಯಂಡ್ ಇನಿಷಿಯಲ್ ಪಾಯಿಂಟ್. ಸರಿನಾ. ಯಾವುದೊಂದು ಸಿನಾರಿಯೋ ತೊಗೊಂಡ್ರೆ ಅದು ಫೈನಲು ಇನಿಷಿಯಲು ಟೈಮ್ ಏನು ಅಂತ ಹೇಳಿ ಅದನ್ನು ಸಪ್ರಾಕ್ಟ್ ಮಾಡಿಕೊಂಡು ನೀವು ಟಿ ತೊಗೊಬೇಕಾಗುತ್ತೆ. ಆಕ್ಸಲರೇಷನ್ ಇಸ್ ಎ, ಡಿಸ್ಪ್ಲೇಸ್ಮೆಂಟ್ ಇಸ್ ಎಸ್. ಆಯಿತಾ. ಇದೇ ಇಕ್ವೇಷನ್ನು ಅಂಡರ್ ಗ್ರಾವಿಟಿ ನಿಯರ್ ದ ಸರ್ಫೇಸ್ ಆಫ್ ದ ಅರ್ತ್ ಏನಾಗುತ್ತೆ, ಒಂದು ವಸ್ತು ಕೆಳಗೆ ಬೀಳ್ತಾ ಇದ್ದರೆ ಈ ಆಕ್ಸಲರೇಷನ್ನು ಪ್ಲಸ್ ಜಿ ಕನ್ವರ್ಟ್ ಆಗುತ್ತೆ. ಒಂದು ವಸ್ತು ನಾವು ಎಸ್ದಾಗ ಆಕ್ಸಲರೇಷನ್ನು ಮೈನಸ್ ಜಿ ಕನ್ವರ್ಟ್ ಆಗುತ್ತೆ ಅಲ್ವಾ. ಒಂದು ವಸ್ತು ಮೇಲೆ ಎಸ್ದಾಗ ಅದು ಡಿ ಆಕ್ಸಲರೇಟ್ ಆಗುತ್ತೆ ತಾನೆ, ನಿಧಾನ ಆಗುತ್ತೆ ತಾನೆ. ಒಂದು ವಸ್ತು ಬಿಡಬೇಕಾದ್ರೆ ಏನಾಗುತ್ತೆ, ನೀವು ಸುಮ್ಮನೆ ಹಿಂಗೆ ಬಿಟ್ರೂ ಆಕ್ಸಲರೇಟ್ ಆಗುತ್ತೆ, ಅಂದರೆ ಅದು ಸ್ಪೀಡ್ ಹೆಚ್ಚಾಗುತ್ತೆ ಅಲ್ವಾ. ಸೊ ಬಿ ಇಸ್ ಇಕ್ವಲ್ ಟು ಯು ಪ್ಲಸ್ ಜಿ ಟಿ, ಬಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ 2g's, ಎಸ್ ಇಸ್ ಇಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಜಿ ಟಿ ಸ್ಕ್ವೇರ್. ಆದರೆ ಇಲ್ಲಿ ವಿ ಇಸ್ ಇಕ್ವಲ್ ಟು ಯು ಮೈನಸ್ ಜಿ ಟಿ, ವಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಯು ಸ್ಕ್ವೇರ್ ಮೈನಸ್ 2gs, ಎಸ್ ಇಸ್ ಇಕ್ವಲ್ ಟು ಯು ಟಿ ಮೈನಸ್ ಹಾಫ್ ಜಿ ಟಿ ಸ್ಕ್ವೇರ್. ಈ ರೀತಿಯಲ್ಲಿ ನಿಮ್ಮ ಈಕ್ವೇಷನ್ನು ಕನ್ವರ್ಟ್ ಆಗುತ್ತೆ. ಸರಿನಾ. ಸೊ ಎಲ್ಲನೂ ನೀವು ಒಂದು ಸೆಟ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಫಾರ್ಮುಲಾಸಿಂದ ಇದನ್ನು ಡಿರೈವ್ ಮಾಡ್ಬೋದು. ಏನು ಮಗ್ ಮಾಡಬೇಕು ಅಂತ ಏನಿಲ್ಲ, ಅದು ಕಲಿಯೋಕ್ಕೆ ಹೋಗ್ಬೇಡಿ, ಆ ಥರ ಕಲಿಯೋಕ್ಕೆ ಹೋಗ್ಬೇಡಿ. ಹಾಂ, ಕೊನೆಯ ವಿಷಯ ಏನಂತ ಹೇಳಿದ್ರೆ ಫ್ರೀ ಬಾಡಿ ಡಯಾಗ್ರಾಮ್. ಫ್ರೀ ಬಾಡಿ ಡಯಾಗ್ರಾಮ್ ಅಂತ ಹೇಳಿದ್ರೆ ಏನು, ಇವಾಗ ಯಾವುದೋ ಒಂದು ಆಬ್ಜೆಕ್ಟ್ನ ಅಬ್ಸರ್ವ್ ಮಾಡ್ತಾಯಿದ್ವಿ, ಸೇ ದಿಸ್ ಪಾಟ್. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ ದ ಪಾಟ್ ಬಗ್ಗೆ ಮಾತಾಡೋಣ. ಸರಿನಾ. ಅಂತ ಹೇಳಿದ್ರೇನು, ಈ ಪಾಟ್ ಮೇಲೆ ನಾವಂತಲ್ಲ ಏನೇನು ಫೋರ್ಸ್ ಆ್ಯಕ್ಟ್ ಮಾಡ್ತಾಯಿದೆ ಅಂತ ಹೇಳಿ. ಸೊ ಈ ಪಾಟ್ನ ನಾನು ಒಂದು ಬಾಕ್ಸ್ ಅಂತ ಬರೆದು ರೆಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಸರಿನಾ. ಅದ್ರ ಮೇಲೆ ಏನೇನು ಫೋರ್ಸ್ ಆ್ಯಕ್ಟ್ ಮಾಡ್ತಾಯಿದೆ ಅಂತ ಹೇಳಿ ಬಿಡಿಸೋವಂಥ ಚಿತ್ರನೇ ಫ್ರೀ ಬಾಡಿ ಡಯಾಗ್ರಾಮ್, ಅಷ್ಟೇ, ಏನೇನಿಲ್ಲ. ಸರಿನಾ. ಮೊದಲೇ ಫೋರ್ಸ್ ಏನು, ಮೊದಲೇ ಫೋರ್ಸು ನಿಮ್ಮ ಗ್ರಾವಿಟಿ ಅಲ್ವಾ. ಗ್ರಾವಿಟಿ ಇದನ್ನು ಕೆಳಗೆ ಎಳಿತಾ ಇದೆ. ಅಷ್ಟೇ ಫೋರ್ಸಲ್ಲಿ ನಿಮ್ಮ ಟೇಬಲ್ಲು ಮೇಲೆ ತಳ್ತಾ ಇದೆ. ಸೊ ದಿಸ್ ಟು ಫೋರ್ಸಸ್ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ಮತ್ತು ಇದು ಬಿಟ್ಟರೆ ಇನ್ನೇನು ಫೋರ್ಸ್ ಇದೆ, ಈ ಕಡೆ ನಾನು ಬಲಗಡೆ ಇದನ್ನು ಎಳಿತಾ ಇದ್ದೀನಿ ಟುವರ್ಡ್ಸ್ ದ ರೈಟ್ ಅಲ್ವಾ. ಫ್ರಿಕ್ಷನಲ್ ಫೋರ್ಸ್, ಸೇ ದಿಸ್ ಇಸ್ ಮೂವಿಂಗ್ ಆ್ಯಂಡ್ ದೇರ್ ಇಸ್ ಸಮ್ ಫ್ರಿಕ್ಷನ್ ಅಂತ ತಿಳ್ಕೊಳ್ಳೋಣ. ಸೊ ಫ್ರಿಕ್ಷನಲ್ ಫೋರ್ಸು ಇಟ್ ವಿಲ್ ಬಿ ಇಟ್ ವಿಲ್ ಬಿ ಲೆಸ್ಸರ್ ದೆನ್ ದ ಅಪ್ಲೈಡ್ ಫೋರ್ಸ್ ಆ್ಯಂಡ್ ಇಟ್ ವಿಲ್ ಬಿ ಟು ದ ಲೆಫ್ಟ್. ಸರಿನಾ. ಸೊ ಇದು ನಿಮ್ಮ ಗ್ರಾವಿಟಿ, ದಟ್ ಈಸ್ ಬೇಸಿಕಲಿ ವೆಯ್ಟ್. ದಿಸ್ ಇಸ್ ಯುವರ್ ವೆಯ್ಟ್, ದಿಸ್ ಇಸ್ ದ ಫೋರ್ಸ್ ಬೈ ದ ಟೇಬಲ್, ನಾರ್ಮಲ್ ಫೋರ್ಸ್ ಅಂತ ಹೇಳಿ ಕರಿತೀವಿ ಇದನ್ನು. ದಿಸ್ ಇಸ್ ದ ಫೋರ್ಸ್ ಅಪ್ಲೈಡ್ ಬೈ ದ ಪರ್ಸನ್ ಆ್ಯಂಡ್ ದಿಸ್ ಇಸ್ ದ ಫೋರ್ಸ್ ಬಿಕಾಸ್ ಆಫ್ ಫ್ರಿಕ್ಷನ್. ಆಯಿತಾ. ಸೊ ಏನೇನು ಫೋರ್ಸ್, ಒಂದು ವಸ್ತು ಮೇಲೆ ಏನೇನು ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ಚಿತ್ರ ಬಿಡಿಸೋದೆ ಫ್ರೀ ಬಾಡಿ ಡಯಾಗ್ರಾಮ್ ಅಲ್ವಾ. ಸೊ ಈ ಪ್ರತಿಯೊಂದು ವಿಷಯನೂ ಕಲ್ತ್ಕೊಳ್ಳಿ ಇದರಲ್ಲಿ, ಯಾಕಂತ ಹೇಳಿದ್ರೆ ಇದನ್ನೆಲ್ಲ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಉಪಯೋಗಿಸ್ತೀವಿ ಈ ಚಾಪ್ಟ್ರಲ್ಲಿ. ಸರಿನಾ. ಪಾಸ್ ಮಾಡಿಕೊಂಡು ಬರ್ಕೊಳ ಹಂಗಿದ್ರೆ ಇದನ್ನು ಬೇಕಾದ್ರೆ ಬರ್ಕೊಳ್ಳಿ. ಮತ್ತು ಇದನ್ನು ಬರ್ಕೊಳ್ಳಿ, ಫ್ರೀ ಬಾಡಿ ಡಯಾಗ್ರಾಮ್ ಬರ್ಕೊಳ್ಳಿ, ಅಭ್ಯಾಸ ಆಗಲಿ, ತೊಂದರೆ ಇಲ್ಲ. ಇದು ಅಭ್ಯಾಸ ಆದಷ್ಟು ನಿಮ್ಮ ನ್ಯೂಮರಿಕಲ್ಸ್ ಈಸಿ ಆಗುತ್ತೆ.